ಬೈರನ್ ವಾಪಸ್ ಕೊಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನೈಟ್ 3 ಗಂಟೆಗೆ ಎದ್ಬಿಟ್ಟು ಇವನಿಗೆ ಸಿರ್ಲಾಕ್ಸ್ ತಿನ್ನಿಸ್ಬೇಕು ಗೈಸ್. ಅದು ಏನು 2 ಗಂಟೆಗೆ ಒಂದ್ಸತಿ ಎದ್ದೋಡಿಸ್ತಾನೆ. ಅವ್ನು ಸುಸ್ಸು ಮಾಡ್ಬಿಟ್ಟು ಅವ್ನು ಸುಸ್ತುನ ಒರೆಸ್ಬಿಟ್ಟು ಚಾಕ್ರಿ ಮಾಡಕ್ ನಾನು ಮುದ್ದಾಡಕ್ ಇವ್ರಿಬ್ರ. ನಮ್ಮ ಅಪ್ಪ ಹಿಂಗ್ ಆಡಕ್ಕೆ ನಂಗೆ ಮಾಡ್ತಾನೆ ಅನ್ಸುತ್ತೆ. ನಾನು ಒಬ್ನೇ ಬಂದಿರಿ ಇಷ್ಟು ಬೇಗ ಬಂದ್ ತೆಗಿತಿದ್ರ ನೀವು? ಬೈರನ್ ಬಗ್ಗೆ ಡಾಕ್ಟರ್ ಏನ್ ಹೇಳಿದ್ರು ಅಂತ ಹೇಳಲ್ವಾ? ನಿಮ್ಮನ್ನು ಪೂಜಿಸುವ ಭಾಗ್ಯ ನನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ನಮಸ್ಕಾರ ಎಲ್ರಿಗೂ ಗೈಸ್ ನೋಡಿ, ಇನ್ನೂ ಕರೆಕ್ಟಾಗಿ 7 ಗಂಟೆ ಆಗಿಲ್ಲ. ಅಷ್ಟು ಬೇಗ ಬಂದ್ಬಿಟ್ಟು ಎದುರಿಸ್ತಾವ್ ನನ್ನ ಇರೋ ಮೇಕ್ ಎತ್ಕೊಳ್ಳಿ ಅಂದ್ಬಿಟ್ಟು. ನೈಟು ನಿದ್ದೆ ಕೊಡಲ್ಲ, ಇಷ್ಟೊತ್ತಲ್ಲೂ ಮನೆ ಕೆಳಗೆ ಬಿಡಲ್ಲ. ನೈಟ್ 3 ಗಂಟೆಗೆ ಎದ್ಬಿಟ್ಟು ಇವನಿಗೆ ಸಿರ್ಲಾಕ್ಸ್ ತಿನ್ನಿಸ್ಬೇಕು ಗೈಸ್. ಅದು ಏನು 2 ಗಂಟೆಗೆ ಒಂದ್ಸತಿ ಎದುರಿಸ್ತಾನೆ. ಅವ್ನು ಸುಸ್ಸು ಮಾಡ್ಬಿಟ್ಟು ಅವ್ನು ಸುಸ್ತುನ ಒರೆಸ್ಬಿಟ್ಟು ಇವ್ನ ಆಟ ಆಡಿಸ್ಬೇಕಲ್ಲಿ ಕೊಳ್ಳಾಗ್ಬಿಟ್ಟವನೆ. ಇನ್ನು ನಮ್ಮ ಮನೆಗೆ ಬಂದು ಕರೆಕ್ಟಾಗಿ 6 ದಿನ ಆಗಿಲ್ಲ, ಆಗಲೇ ನೋಡಿ ಯಾವ ಆಟ ಆಡ್ತಾನೆ ಅಂತ. ಮೇಲೂ ಕರ್ಕ ಬಂದ್ರೆ ಹಿಂಗೆ ಆಡ್ತಾನೆ. ನನ್ಗೆಲ್ಲಿ ಸುಸ್ಸು ಗಿಸ್ಸು ಮಾಡ್ಬಿಡ್ತಾನೋ ಅಂತವನೇ ಭಯ. ನೋಡಿ ಅಲ್ಲಿ ಬೀಳ್ತೀಯಾ ಬೈಲಿ. ಆಯ್ ಹೇಳು ಆಯ್ ಜನರೇ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಆಯ್ ಜನರೇ. ಇವನು ಇಷ್ಟೊತ್ತು ನೈಟ್ ಎಲ್ಲ ಬೌ ಅಂತಿರ್ತಾನಲ್ಲ, ಅಲ್ಲಿ ಪಕ್ಕದ ಮನೆಯಿಂದ ನಮ್ಮ ಡ್ಯಾಡಿ ಫೋನ್ ಮಾಡ್ಬಿಟ್ಟು ನೋಡೋ ಏನೋ ಅರ್ಸ್ತವ್ ನೋಡೋ ಅಂತಾರೆ. ನಾನು ಎದ್ದಿರ್ತೀನಿ ಆದ್ರೂ ಕಿರ್ಸ್ತಾ ಇರ್ತಾನ ಅವನು. ಇನ್ನು ಇವನಿಗೆ ಸುಸ್ಸು ಟ್ರೈನಿಂಗು ಮತ್ತು ಪಾಟಿ ಟ್ರೈನಿಂಗ್ ಎಲ್ಲ ಮಾಡಿಸಿಲ್ಲ, ಅದನ್ನ ಬೇರೆ ಕಲಿಸ್ಬೇಕು. ನೋಡಿ ಬೆಳಗ್ಗೆ ಸೂಪರ್ ಆ್ಯಕ್ಟಿವ್ ಆಗಿಬಿಟ್ಟವನೆ. ಇವಾಗ ಸ್ವಲ್ಪ ಅಲ್ಬತ್ತೈತೆ ಗೈಸ್ ಇವನಿಗೆ. ನೋಡಿ ಅಲ್ಬತ್ತ ಇರೋದಕ್ಕೆ ಕಚ್ಚೋದು ಕಲ್ತ್ಕೊಬಿಟ್ಟವನೆ. ಕಚ್ಚೋದ್ನ ನೋಡಿ ಅಲ್ಲಿ ಅಲ್ಲು ಪಳ್ಳು ಬೈರ ಆಗ್ಬಿಟ್ಟವನೆ. ಪಳ್ಳು ಬೈರ ಗೈಸ್. ಬೈರ ಅನ್ನೋ ಹೆಸರು ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಪ್ರಕಾರ ಯಾವ ಹೆಸರು ಇಡಬೇಕಿತ್ತು, ಯಾವ ಹೆಸರು ಚೆನ್ನಾಗಿತ್ತು ಅದನ್ನು ಕೂಡ ಕಮೆಂಟ್ ಮಾಡಿ. ಇವತ್ತು ನಮ್ಮ ಬೈರನ್ನ ಹಾಸ್ಪಿಟ್ಲು ಕರ್ಕೊಂಡು ಹೋಗ್ಬೇಕು. ಬಿಕಾಸ್ ಅವನ್ನ ಹೆಲ್ತ್ ಒಂದ್ಸತಿ ಚೆಕಪ್ ಮಾಡಿಸ್ಬೋಣ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಬ್ರೀಡರ್ ಹತ್ರ ತಗೊಂಡಾಗಿಂದ ಇನ್ನೂ ಯಾವ ಡಾಕ್ಟರ್ ಹತ್ರನೂ ತೋರಿಸಿಲ್ಲ. ಸೊ ಒಂದ್ಸಲ ತೋರಿಸ್ಕೊಬಿಟ್ರೆ ಸರಿ. ಬಿಕಾಸ್ ಇವಾಗ ಯಾವುದೋ ಪಾರ್ವಾ ವೈರಸ್ ಅಂತ ಬೇರೆ ಬರ್ತಾ ಇದೆಯಂತೆ. ಅದು ಸ್ವಲ್ಪ ವ್ಯಾಕ್ಸಿನ್ ಎಲ್ಲ ಬೇಗ ಮಾಡಿಸಿ ಅಂತ ಹೇಳ್ತಿದ್ದಾರೆ ಎಲ್ಲರೂ. ಸೊ ಅದಕ್ಕೆ ನಮ್ಮ ಬೈರನ್ನ ಇವತ್ತು ಕರ್ಕೊಂಡು ಹೋಗಿ ವ್ಯಾಕ್ಸಿನ್ ಮಾಡಿಸ್ಕೊಬಂದ್ಬಿಡ್ಬೇಕು. ಆ್ಯಂಡ್ ಅವ್ನಿಗಿನ್ನ ವ್ಯಾಕ್ಸಿನ್ ಎಲ್ಲ ಆಗಿ 2 ತಿಂಗಳು ಆಗೋವರೆಗೂ ಸ್ನಾನ ಮಾಡ್ಸಂಗಿಲ್ಲ. ಸೊ ಗಲೀಜು ಥರ ಕಾಣಿಸ್ತಾನೆ. ಆಮೇಲೆ ಏನು ಮಾಡ್ತಾನೆ ಗೊತ್ತಾ ಗೈಸ್, ನಾನು ಇವನು ಸುಸ್ಸು ಮಾಡ್ತಾನೆ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ವಾಶ್ರೂಮ್ ಬಿಡ್ತೀನಿ. ವಾಶ್ರೂಮಲ್ಲಿ ಆಟ ಆಡ್ತಾನೆ, ಸ್ವಲ್ಪ ಹೊತ್ತು ಅಲ್ಲೇ ಮಲ್ಕೊಬಿಡ್ತಾನೆ. ಆಮೇಲೆ ಆಚೆಗೆ ಎತ್ಕೊ ಬಂದಿದ ತಕ್ಷಣ ಸುಸ್ಸು ಮಾಡ್ತಾನೆ. ಇಲ್ಲಿ ಸುಸ್ಸು ಮಾಡ್ತಾನೆ, ಇಲ್ಲಾಂದ್ರೆ ಈ ಜಾಗದಲ್ಲಿ 2ರಲ್ಲಿ ಒಂದು ಕಡೆ ಪ್ಲೇಸ್ನ ಗುರ್ತಿಟ್ಕೊಬಿಟ್ಟಾನೆ ಸುಸ್ಸು ಮಾಡೋಕ್ಕೆ. ನೋಡಿ ಫುಲ್ಲು ಬೆಳಿಗ್ಗೆ ಹೊತ್ತು ಇವನ್ನ ಮಿಡ್ ನೈಟಲ್ಲೂ ಇದೇ ಥರ ಆಟ ಆಡಿಸ್ತೀನಿ ನಿಮಗೆ. ಸೊ ಇವಾಗ ರೆಡಿಯಾಗಿ ಬಸವೇಶ್ವರ ನಗರ್ಗೆ ಹೋಗ್ಬೇಕು, ಇವನ್ನ ಕರ್ಕೊಂಡು ಹಾಸ್ಪಿಟಲ್ಗೆ. ಸೊ ಡಾಕ್ಟ್ರು ಬರ್ತೀನಿ ಅಂತ ಹೇಳಿದಾರಂತೆ. ನೆನ್ನೆ ಮನೋಣ ಕೇಳಿದ್ದಕ್ಕೆ ನಾಳೆ ಕರ್ಕೊಂಡು ಬನ್ನಿ ನೋಡೋಣ ಅಂತ ಹೇಳಿದ್ದಾರೆ. ಸೊ ಇವತ್ತು ಹೋಗ್ಬಿಟ್ಟು ತೋರಿಸ್ಕೊಂಬರ್ಬೇಕು. ನೋಡಿ ರಾತ್ರಿ ಹೊತ್ತು ಹಿಂಗೆ ಮಾಡ್ತಾನೆ, ಅದ್ರ ಮೇಲೆ ಹೆಂಗೋ ಹತ್ತು ಬಿಡ್ತಾನೆ, ಇಳಿಯ ಕಷ್ಟ. ಬಂದ್ಬಿಟ್ಟು ಏನಲ್ಲೇ ಇವಾಗ ಅವನೇಂತ ಗೊತ್ತಾ ಕಿಸ್ತಾ ಇರೋದು, ಬೆಳಿಗ್ಗೆ ಆಯ್ತಲ್ಲ ಇನ್ನೂ ಅವನ್ನ ನಮ್ಮ ಮನೆ ಕರ್ಕೊಂಡು ಹೋಗಿಲ್ಲ ಅಂತ. ಸೊ ಅಲ್ಲಿ ಸ್ವಲ್ಪ ಹಾಲೆಲ್ಲ ದೊಡ್ಡದಾಗಿದೆಯಲ್ಲ, ಅಲ್ಲಿ ಬಿಟ್ಬಿಟ್ರೆ ಆಟ ಆಡ್ಕೊಂಡಿರ್ತಾನೆ. ಅಲ್ಲಿ ಹೊಸ್ಲು ಮೇಲೆಲ್ಲ ಹೂವು ಇಟ್ಟಿರ್ತೀವಲ್ಲ, ಆ ಹೂವನ್ನ ಕಚ್ಕೊಂಡ್ ಆಟ ಆಡ್ತಿರ್ತಾನೆ. ನೋಡಿ ಪಳ್ಬೈರ ಆಗ್ಬಿಟ್ಟವನು ಈಗ ಅವನು. ಪಳ್ಬೈರ ಏನೋ ನನ್ಗಂತೂ ಅವ್ನು ಬಂದಾಗಿಂದ ನಿದ್ದೆನೇ ಇಲ್ಲ. ಮಧ್ಯೆ ಒಂದ್ ದಿವಸ ರೆಸಾರ್ಟ್ಗೆ ಹೋಗಿದೆ, ಅವತ್ತು ಒಂದೇ ದಿನ ನಿದ್ದೆ ಮಾಡಿದ್ದು. ಅವತ್ತು ಕೂಡ ಸರಿಯಾಗಿ ನಿದ್ದೆ ಬಂದಿಲ್ಲ ನನಗೆ. ನೈಟ್ ಎಲ್ಲ ಇವಂದೇ ಚಿಂತೆ. ಎಷ್ಟು 3-4 ಸತಿ ಎದ್ದಿದ್ದೀನಿ. ಮನೇಲಿದ್ದೀನಿ ನೀನು ಬೈರ ಏನ್ ಮಾಡ್ತಾವ್ ನೋಡೋಣ, ಸುಸ್ಸು ಮಾಡ್ಕೊಬಿಟ್ಟವನ, ಗಲೀಜ್ ಮಾಡ್ಕೊಬಿಟ್ಟವನ ಅಂತ. ಅಯ್ಯೋ ಸರಿಯಾಗಿ ನಿದ್ದೆನೇ ಇಲ್ಲ ಇವ್ನು ಬಂದಾಗಿಂದ. ಇವತ್ತಿಗೆ ಇವನು ನಮ್ಮ ಮನೆಗೆ ಬಂದು ಆಲ್ಮೋಸ್ಟ್ May 7th ಇವ್ನು ನಮ್ಮ ಮನೆಗೆ ಬಂದಿದ್ದು. ಒಂದು ವಾರ, ನಾಳೆಗೆ 1 ವಾರ ಆಗುತ್ತೆ ಇವ್ನು ನಮ್ಮ ಮನೆಗೆ ಬಂದು. ನೋಡಿ ಹಿಂಗೆ ಆಟ ಆಡ್ಬಿಡ್ತಾನೆ, ಸುಸ್ತಾಗುತ್ತೆ, ಮಲ್ಕತಾನೆ. ಆವಾಗ ನೀವೇನೇ ಮಾತಾಡ್ಸಿದ್ರು ಅಷ್ಟೇ, ಎತ್ತು ಕುಣ್ಸಿದ್ರು ಮತ್ತೆ ಹಂಗೆ ಮಲ್ಕತಾನೆ. ಅವ್ನ ಮೂಡಲ್ಲಿ ಇದ್ದಾಗ ಮಾತ್ರ ಆಟ ಆಡ್ಕೋಬೇಕು ನಾವು. ನೋಡಿ ಇವಾಗ ಕೆಣ್ಕುದ್ರು ಬರಲ್ಲ ಈ ಪಳ್ಳ. ಗೈಸ್ ಇಲ್ಲಿ ನಮ್ಮಮ್ಮ ಊಟ ಮಾಡ್ತವ್ರೆ. ನಮ್ಮ ಬೈರ ನಮ್ಮ ಮಮ್ಮಿಗೆ ಊಟ ಮಾಡಿಸ್ತಾವ್ ನೋಡಿ. ಅಮ್ಮ ಬೈರನ್ ವಾಪಸ್ ಕೊಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಬೇಡಕ್ಕಪ್ಪ, ನನ್ಗೆ ಬೇಕು. ನಿನಗೆ ಎಂತಿಕ ಅಪ್ಪ ದಿನ ಬೆಳಗ್ಗೆ ಆಯ್ತು ರಾತ್ರಿ ಆಯ್ತು ಅಂದ್ರೆ ಬೈತಾ ಇರುತ್ತೆ. ನಿನಗೆ ಎಂತಿಕೆ ವಾಪಸ್ ಕೊಟ್ಬಿಡ್ತೀನಿ ಸುಮ್ನೆ. ನಿಮ್ಮ ಅಪ್ಪ ಸುಮ್ನೆ ಹಂಗ ಅನ್ನೋದು, ಜಾಸ್ತಿ ಪ್ರೀತಿ ಐತೆ. ಸುಮ್ನೆ ಹಂಗ ಅನ್ನೋದು. ಚಾಕ್ರೆ ನೀವು ಇಬ್ರು ಮಾಡ್ತೀರಾ, ಇಬ್ರು ಮಾಡೋ ನಾನಲ್ಲ. ಬಂದಾಗ ಅದೇನೋ ಗೊತ್ತಿಲ್ಲ, ಅವನು ತಂದಾಗಿಂದ ನನ್ ರೂಮಲ್ಲಿ ಬರೀ ಸುಸ್ಸು ಮಾಡ್ತಾನೆ. ಇಲ್ಲಿಗೆ ಬಂದ್ರೆ ನಂಬರ್ 2 ಮಾಡೋದು. ನಮ್ಮ ಅಪ್ಪ ಹಿಂಗ ಆಡಕ್ಕೆ ನಾವು ನಂಗೆ ಮಾಡ್ತಾನೆ ಅನ್ಸುತ್ತೆ.
ಬೈರಾ ಓಯ್ ಅಲ್ಲಿ ನೋಡಲ್ಲಿ ಬೇಡ ಅಂತ ಅಂತೀಯ, ಏನ್ ಕರಿತೀಯ ಅವನ್ನ? ಏನ್ ಕರಿತಿ ಅಂದ್ರೆ ಮಾತಾಡ್ಸ್ಬೇಡ ಅವನ್ನ, ನೀನು ಮಾತಾಡ್ಸ್ಬೇಡ ಅವನ್ನ. ಬರೀಲಿ ಮೆತ್ತು ಕರಿ ಅವ್ನ ಎದುರು ಬಾರೇಲಿ ಹಂಗ್ ಕರೆದ್ರೆ ಅಲ್ಲಿ ಎದ್ರಕೊಳ್ಳೋದು. ಹೇಳ್ ಮತ್ ಕೇಳ್ತಾನೆ, ಇಲ್ಲ ಅಂದ್ರೆ ನೋಡು. ಗೈಸ್ ಇವಾಗ ಸ್ವಲ್ಪ ಸ್ವಲ್ಪ ಅಲ್ಬತ್ತೈತೆ ಅವ್ನಿಗೆ, ಅದಕ್ಕೆ ಕಚ್ಚತ್ ಕಲ್ತ್ಕೊಬಿಟ್ಟವನೆ, ಸೀರೆನೆಲ್ಲ ಕಚ್ಚಾಕ್ತಾನೆ. ಹೊಡಿತೀನಿ ಇವಾಗ ನಿನ್ಗೆ. ಬಾರೇಲಿ ನೋಡೋನ್ ಬತ್ತಾನೆ ಇಲ್ಲ ನೀನ್ ಹತ್ರ, ನೀನ್ ಬೈತೀಯ ಅಂತ ಅಂದ್ಬಿಟ್ಟು. ಬಾರ ಚಾಕ್ರಿ ಮಾಡಕ್ ನಾನು, ಮುದ್ದಾಡಕ್ ಇವ್ರಿಬ್ರ. ಚಾಕ್ರಿ ಮಾಡಕ್ ನಾನು. ಗೈಸ್ ನನ್ಗಿನ ನಮ್ಮ ಅಮ್ಮನೇ ಜಾಸ್ತಿ ಬೈರುನ ಎತ್ಕೊಂಡು ಆಡ್ಸೋದು. ಸೊ ತಿಂಗಳು ಖರ್ಚು ನಮ್ಮ ಅಮ್ಮನೇ ನೋಡ್ಕೋಬೇಕು ಇನ್ಮೇಲಿಂದ. ಆಯ್ತಪ್ಪ ನೋಡ್ತೀನಿ. ಆಯ್ತು ಇದೇ ಮಾತು ಇಲ್ಲಿ ರೆಕಾರ್ಡ್ ಆಗೈತೆ, ಆಮೇಲೆ ತರ್ದೇದಾಗ ಹೇಳ್ತೀನಿ. ಒಂದ್ ತಿಂಗಳಿಗೆ ಅಂತ ನಾನ್ ಜಾಸ್ತಿ ಪ್ರೀತಿ ತೋರಿಸ್ತೀನಿ ಅಷ್ಟೇನೆ. ಪ್ರೀತಿ ತೋರ್ಸೋರೆ ಖರ್ಚು ಮಾಡ್ಬೇಕು. ಸ್ವಲ್ಪ ಕೊಡ್ಬೋದಪ್ಪ, ಎಲ್ಲಾನು ಖರ್ಚು ನಾನೇ ನೀನ್ ರೂಮ್ ಕರ್ಕೋಗ್ ಮುಡಿಕಬಿಡ, ನಿನ್ ಖರ್ಚು ಬೇಡ, ನೀನ್ ಬೈರನು ಬೇಡ, ಕರ್ಕೋಗ್ ಮುಡಿಕಬಿಡು. ಬಾ ಬೈರ ಹೋಗೋಣ ನಾವು. ಹೋಗ್ರ ಇವನ್ಗೆ ಎಷ್ಟು ಖರ್ಚು ಗೊತ್ತಾ? ಈಗ ತಂದಾಗಿಂದಾನೆ ಹತ್ತತ್ರ ಒಂದ್ 1,000 ರೂಪಾಯಿ ಬರೀ ಸಿರ್ಲಕ್ಕು, ಟಿಶ್ಯೂ ಪೇಪರು, ಮತ್ತೆ ಇನ್ನೊಂದು ವೆಟ್ ಟಿಶ್ಯೂ ಅದಕ್ಕೆ ಆಗೋಗೈತೆ. ಮತ್ತೆ ಇನ್ನ ಅವನ್ಗೆ ಆಟ ಸಾಮಾನು, ಮತ್ತೆ ಒಂದು ಬೆಡ್ ಆರ್ಡರ್ ಮಾಡಿದೀನಿ. ಸೊ ಅದಕ್ಕೊಂದು 3,000 ರೂಪಾಯಿ ಹತ್ತತ್ರ ಆಗೈತೆ. ಗೈಸ್ ಇವಾಗ ನಮ್ಮ ಬೈರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಕೆ ಅವ್ನ ಕ್ಯಾರವನ್ನ ಸೆಟಪ್ ಮಾಡ್ತಾ ಇದ್ದೀನಿ. ಅವ್ನು ಸುಸ್ಸು ಮಾಡ್ಕೊಬಿಡ್ತಾನೆ ಅಂದ್ಬಿಟ್ಟು ಫಸ್ಟ್ ಕೆಳಗಡೆ ಬಟ್ಟೆ ಹಾಕಿ ಮತ್ತೆ ಅದ್ರ ಮೇಲೆ ಒಂದು ನ್ಯೂಸ್ ಪೇಪರ್ ಇಡೋಣ. ಸೊ ಅವನಿಗೆ ಅವ್ನು ಹುಟ್ಟಿದ ಡೇಟು ಏಪ್ರಿಲ್ 3. ಇವತ್ತಿಗೆ ಒಂದು 38 ಡೇಸ್ ಸಮಥಿಂಗ್ ಏನೋ ಆಗಿದೆ. ಸೊ ಡಾಕ್ಟರ್ ಓಕೆ ವ್ಯಾಕ್ಸಿನ್ ಕೊಡ್ಬೋದು ಅಂತಂದ್ರೆ ಹಂಗೆ ಕೊಡ್ಸ್ಕೊಂಡು ಬಂದ್ಬಿಡ್ಬೇಕು, ಇಲ್ಲ ಅಂತಂದ್ರೆ ಅವನ್ನ ಹೆಲ್ತ್ ಚೆಕಪ್ ಮಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗುವ. ಸೌಂಡ್ ಮಾಡು. ಅವತ್ತು ನಾವು ಬರ್ಡೇ ಮುಗಿಸ್ಕೊಂಡು ಮನೆ ತಗೊಂಡ್ಬರ್ಬೇಕಾದ್ರೆ ಸೌಂಡ್ ಮಾಡ್ತಿದ್ದ. ಈಗ ಒಳಗಡೆನೆ ಆಟ ಆಡ್ತಾವ, ಏನ್ ಮಾಡ್ತಾವ ಗೊತ್ತಿಲ್ಲ. ಫಸ್ಟ್ ಟೈಮ್ ಅವ್ನ ಈ ತರ ಕೂಡಾಗ್ತಾ ಇರೋದು ಬರ್ಡೇ ಆದ್ಮೇಲೆ. ಸೊ ಬನ್ನಿ ಹೋಗುವ ಈಗ. ಗೈಸ್ ಇವಾಗ ನಮ್ಮ ಬೈರನ್ನ ನಮ್ಮ ಭಾಗ್ಯಮ್ಮ ಅವ್ರ ಮನೆಗೆ ತಗೊಂಡ್ಬಂದೆ. ಭಾಗ್ಯಮ್ಮ ನೋಡ್ಬೇಕು ಅಂತಂದ್ರು. ಹಲೋ ಎಕ್ಸ್ಕ್ಯೂಸ್ ಮೀ, ಯಾರು ತೆಗೀರಿ ಬಾಗ್ಲು. ನಾನು ಒಬ್ನೇ ಬಂದಿರಿ, ಇಷ್ಟು ಬೇಗ ಬಂದು ತೆಗಿತಿದ್ರ ನೀವು? ಹಾ ಏನು ಮಾಡಿಲ್ಲ ಸದ್ಯ ಅವನು. ಸುಸ್ಸು ಮಾಡಿಲ್ಲ ನೀನು ಬಂದ್ಬಿಟ್ಟಿದ್ಯಾ? ಸುಸ್ಸು ಮಾಡ್ಬೇಕಾ? ಸುಸ್ಸು ಮಾಡ್ಬೇಕು, ನಂಗೆ ಗೊತ್ತಾಯ್ತು ಬಿಡು. ಸುಸ್ಸು ಮಾಡ್ಬೇಕು ಅವ್ನು ಆಗ್ಲೇ. ಇಲ್ಲಿ ಜಾಗ ಬಿಡ್ರಿ. ಏನ್ ಗೊತ್ತಾಗೋಯ್ತು ಇವ್ರಿಗೆ ನೋಡಿ. ಈಗ ಹೊಸ ಜನ ಅಲ್ಲಿ ಒಬ್ರು ನಮ್ನ ಕೇರ್ ಮಾಡ್ತವ್ರ ನೋಡಿ. ಈ ತರ ಎಲ್ಲ ಬೇಜಾರ್ ಮಾಡಬಾರ್ದು. ರೈಟ್ ಹೇಳು. ಬಾಯ್ ಮಾಡ್ಬೇಕನ್ನ ಬಿಡಮ್ಮ, ಒಂದು 5 ನಿಮಿಷ ಬಿಡು. 5 ನಿಮಿಷ ಯಾವ್ದಿದು ಹೊಸ ಜಾಗ ಅಂತ ನೋಡ್ತಾವ. ಇಷ್ಟೊತ್ತು ಅದ್ರೊಳಗಡೆ ಇದ್ನಲ್ಲ. ಹೊಸ ಪ್ರಪಂಚಕ್ಕೆ ಬಂದ್ಬಿಟ್ಟ. ನಾ ಮನೆಗೆ ವಾಪಸ್ ಬಂದೆ ಅಂತ ಫುಲ್ ಖುಷಿ ಆಗ್ಬಿಟ್ಟ ಅವನು. ನಂತರನೇ ಪ್ರಾಣಿಗಳು ಸಿಕ್ತು ಆಟಾಡಕ್ಕೆ ಅಂತ ಅವನು. ಏನಿದು ಏನ್ ಒಂಚೂರಾದ್ರೂ ಕ್ಲೀನ್ ಮಾಡಿದ್ಯಾ? ಏನ್ ಸ್ನಾನ ಮಾಡಿಸ್ಲ ಅವನಿಗೆ? ಎಲ್ಲೋ ಅದಂಗೆ ಮುಚ್ಚು ಬಾಯ್. ಆಯ್ತು ಇವಾಗ ಎಲ್ಲೋ ಕಲರ್ ಹೋಗ್ಸ್ಬಿಟ್ಟು ವೈಟ್ ಕಲರ್ ಮಾಡಿಸಿ ನೋಡ್ತೀನಿ. ಹೋಗ್ಸಿ ಇವಾಗ ಕ್ಲೀನ್ ಮಾಡಿ, ಕ್ಲೀನ್ ಮಾಡಿ ಅಂತಲ್ಲ. ಅದು ನೈಟ್ ಹೊತ್ತು ಸುಸ್ಸು ಮಾಡ್ಕೊಳುತ್ತಲ್ಲ, ಅದ್ರ ಮೇಲೆ ಮಲ್ಕೊಂಡು ಒದ್ದಾಡ್ತದೆ. ನೀನ್ ಮಾತ್ರ ನೀಟಾಗಿರೋ. ಇಲ್ಲ ನೈಟ್ ಹೊತ್ತು ಯಾವಾಗ ಹೋಯ್ತಾನೆ ಅಂತ ನೋಡ್ತಿರ್ತೀನಿ. ಅದು ತಂದಿದ್ದೀವಿ. ಇಲ್ಲಿಗೆ ತಂದಿಲ್ಲ, ಮನೇಲೈತೆ. ಇಲ್ಲಿಗೆ ಎಂತಕ್ಕೆ? ಅವರು ಕ್ಲೀನ್ ಮಾಡ್ತವ್ರೆ. ಇವಾಗ ಎಲ್ಲೋ ಕಲರ್ ಒಂಚೂರು ಇರಬಾರ್ದು. ಅದ್ ಹೆಂಗ್ ಒಂಚೂರು ಇಲ್ದಿದಂಗ್ ಹೋಗ್ಸ್ಬಿಡ್ತೀರ ನೋಡ್ತೀನಿ. ಹೋಗ್ಸಿ ಇಬ್ರು ಸೇರ್ಕೊಂಡು. ಮತ್ತೆ ನಾನು ಒಬ್ಬನೇ ತಾನೇ ಹೇಳಿದ್ದು ಹೋಗಲ್ಲ ಅದು ಅಂತ. ಇವಾಗ ಹಾಕ್ರಿ, ಸರ್ಪ್ ಹಾಕ್ಬಿಟ್ಟು ಅಜ್ರಿ ಅವನ್ನ. ಕಾಲ್ ಸಿಟ್ಟಕ್ಕೆ ಎಷ್ಟೊತ್ತು ಮಾಡ್ತೀರಾ? ನಾವು ಊಟ ಹೆಂಗ್ ಮಾಡಿಸ್ಬೇಡ ಪಾಪ ಅವನ್ಗೆ. ಅದು ಅರ್ಧ ರಾತ್ರಿ ಎದ್ದೊಳಿಸ್ತೇನೆ. ನಿದ್ದೆಗಣ್ಣಲೆಲ್ಲ ಊಟ ಮಾಡ್ಸಿದೀನಿ ಅವನ್ಗೆ ನಾನು. ಏನು ಅದೇನೋ ಹೇಳ್ತಾರಲ್ಲ ಹಂಗೆ. ಏನ್ ಅದೇನು ಮಗ ನೀನ್ ಸಾಕ್ತಾ ಇದೀಯಾ, ಅದ್ರಲ್ಲಿ ಏನಿದೆ? ನನ್ ಮಾತಂತೂ ಕೇಳಲಿಲ್ಲ ಜೀವನದಲ್ಲಿ. ಅಟ್ಲೀಸ್ಟ್ ಅವನ್ ಮಾತ್ರ ಅದ್ರ ಕೇಳ್ತಾ ಇದ್ದ.
ನನಗೆ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟೈತೆ. ಯಾರು ನೋಡಿದ್ರು ಬರೀ ಅದೇ ರೀಲ್ಸ್ ಕಳಿಸ್ತಾರ ನನಗೆ. ನನ್ನ ಇನ್ಸ್ಟಾ ಫೀಡ್ ಪೂರ್ತಿ ಬರೀ ಸುದ್ದಿದೆ ಬಂದೈತೆ. ಸುಸ್ಸು ಮಾಡ್ದ ನೀರು ಅದ್ರೊಳಗಡೆ ಸುಸ್ಸು ಮಾಡ್ದ ಬಟ್ಟೆ ಕೊಡಪ್ಪ. ಸುಸ್ಸು ಮಾಡ್ತಾನೆ ನೋಡಿದ್ರ ಆಚೆ ಬಿಟ್ಟಾಗ ಮಾಡಲ್ಲ ಅವನು, ಕರೆಕ್ಟ್ ಆಗಿ ಇಲ್ಲಿ ಬಂದಾಗ್ಲೇ ಮಾಡೋದು. ಒಂದ್ ಕಡೆ ಎಲ್ಲ ನೀನ್ ಯಾವ್ದೋ ವಿಡಿಯೋ ತೋರಿಸ್ತಲ್ಲ ಆತರ ಮಾಡ್ಬಿಟ್ರೆ ಇವತ್ತು. ಹೌದಾ? ಅದ್ರ ಕ್ಯಾಪಲ್ ಅಲ್ವಾ ನೀರ್ ಬಂದಿದ್ದು? ಇಷ್ಟುದ್ದ ಬಂದಿತ್ತಲ್ಲ. ಇಲ್ಲ, ಈ ಕಡೆ ಯೆಲ್ಲೋ ಕಲರ್ ಇತ್ತಲ್ಲ ಅದು ಸುಸ್ಸು, ಕ್ಯಾಪ್ದು ವೈಟ್ ಕಲರ್ ನೀರು ಊದ್ಬಿಟ್ಟ. ಬಿಡಮ್ಮ, ಇನ್ನು ಪೂರ್ತಿ ಉಯ್ದಿಲ್ಲ ಅವನು. ಊದ್ಬಿಡು ಬೈರ, ಬಟ್ಟೆ ಮೇಲೆ ಊದ್ಬಿಡು. ಬಿಡಮ್ಮ ಸ್ವಲ್ಪ ಹೊತ್ತು ನೋಡೋಣ, ಒಂದ್ ನಿಮಿಷ. ಕಳ್ಸ್ಕೊಟ್ರು ಅವನೇ ಬಾರ್ಸ ಅವ್ನಿಗೆ ಫಸ್ಟ್ ಬಾರ್ಸ. ಅದು ಕಚ್ಚೋದ್ ಕಲ್ಸ್ಕೊಡ್ದಲ್ಲ, ಅಲ್ಲಿ ಬತ್ತ ಇದ್ದಂಗೆ ಅವನೇ ಚಿಗುರ್ಕೊಂಬಿಟ್ಟವನೆ. ಭಾಗ್ಯಮ್ಮ, ಬೈರನ ಹೆಸರು ಚೆನ್ನಾಗಿಲ್ವಾ? ಚೆನ್ನಾಗೈತಾನೆ. ನಿಮ್ಮ ಮಗ ಚೆನ್ನಾಗಿಲ್ಲ ಅಂತಿದ್ರು. ಬೈರಾ ಗುಂಡು ಬೈರಾ. ಬನ್ನಿ ನಿಮ್ಗೊಂದು ಇಂಜೆಕ್ಷನ್ ಹಾಕ್ಸ್ಕೊಬರೋಣ. ಗೈಸ್, ಇವಾಗ ನಮ್ಮ ಪೆಟ್ಟು ಕ್ಲಿನಿಕ್ಗೆ ಬಂದ್ವಿ, ನಮ್ಮ ಬೈರಿನ ತೋರ್ಸೋಣ ಅಂತ. ಗೈಸ್, ಇವಾಗ ಹಾಸ್ಪಿಟಲ್ ತೋರಿಸಿದಾಯ್ತು, ಏನೇನೋ ಬರ್ಕೊಟ್ರು, ಅದನ್ನೆಲ್ಲ ತಗೊಂಡಿದ್ದೀವಿ. ಮತ್ತೆ ಇನ್ನೊಂದು ಸ್ವಲ್ಪ ದೊಡ್ಡ ಬ್ಯಾಸ್ಕೆಟ್ ಬೇಕು ಅಂತ ಇಲ್ಲೊಂದು ಪಕ್ಕದಲ್ಲಿ ಮಾಡಿತ್ತು, ಅಲ್ಲಿಗೆ ಹುಡಿಕೊಂಡು ಬಂದಿದ್ದೀವಿ. ನೀವೇನು ಡಾಕ್ಟ್ರಲ್ಲಿ ಆಗಬೇಡಿ, ಬನ್ನಿ. ಆ ಚಿಕ್ಕ ಮಕ್ಳದು ನಂದೆಲ್ಲ ಕರೆಕ್ಟಾಗಿ ಐತೆ, ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲೇನ ತಂದಿದ್ ನೀವು? ಕೊಡುವಾಗ್ಲೇ ದೊಡ್ಡದು ಕೊಡ್ದೆ ನೋಡಿ ಗೈಸ್, ಎಷ್ಟು ಚಿಕ್ಕದ್ ಕೊಟ್ಟವ್ರೆ ನಮ್ಗೆ. ಡಬಲ್ ಖರ್ಚು ಮಾಡಕ್ಕೆ. ಏನ್ಕಪ್ಪ ಎರಡು? ಅದೇನ್ ಮರಿ ಆಗ್ತಿತ್ತ? ಮರಿ ಆಗ್ತಿತ್ತು. ಅದ್ ಹೆಂಗ್ ಮರಿ ಹಾಕುತ್ತೋ ಮರಿ ನೋಡಿಲಿ, ಇದಕ್ಕಿಂತ ದೊಡ್ಡದು ಬರ್ತಾನ. ಇವಾಗ ಚಿಕ್ಕವನವನು. ಇದಕ್ಕಿಂತ ದೊಡ್ಡದೆ ಸ್ವಲ್ಪ. ಅದು ನನ್ಗೇನ ಅದ್ ಸಾಕಪ್ಪಿ. ಅದ್ ಪಪ್ಪಿದಲ್ಲ ಅಣ್ಣ, ಪಪ್ಪಿದು ಇನ್ನೂ ಸ್ವಲ್ಪ ದೊಡ್ಡದು ಬರುತ್ತೆ. ಇವಾಗ ಇದೇ ತರ ನಮ್ಮ ಮನೆ ಹತ್ರ ಒಂದ್ ದೊಡ್ಡದಿದೆ, ಅದು ಇದ್ರೊಳಗಡೆ ಫಿಟ್ ಆಗಲ್ಲ. ಅದಕ್ಕೆ ಇವಾಗ ಇನ್ನ 7 months 8 months ಅಷ್ಟೇ. ಆಮೇಲೆ ಮತ್ತೆ ಇನ್ನೊಂದು ಪರ್ಚೇಸ್ ಮಾಡ್ಬೇಕಾಗುತ್ತೆ. ಸೊ ಬೆಟರ್ ದೊಡ್ಡ ತಗೊಳ್ಳೋದು. ಅದಕ್ಕಿಂತ ದೊಡ್ಡದಿದ್ಯಾ? ಇದಕ್ಕಿಂತ ಇಲ್ಲ. ಇದು ನಾರ್ಮಲ್ ಮಕ್ಕಳು ಆಟ ಸಾಮಾನು ತುಂಬಿಡ್ಬೋದು ಅನ್ಸುತ್ತೆ. ಇದು ಉದ್ದ ಐತೆ ಗೈಸ್. ಇಲ್ಲಿ ಸಿಗ್ಲಿಲ್ಲ. ನಾನಿವಾಗ ಸೋನುಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ಅಂಗಡಿ ಹತ್ರ ಹೋಗ್ತಿದ್ದೀನಿ. ಇವ್ರಿಬ್ರು ಅದಕ್ಕೆ ರಾಯಲ್ ಕೆನೆನ್ ತಗೋಬರಕ್ಕೆ ಅಂತ ಹೋಗ್ತಾ ಇದಾರೆ. ಸೊ ಬನ್ನಿ ಹೋಗ. ಅವ್ರು ಅಷ್ಟೊತ್ತಿಂದ ಕರಿತಿದ್ರು, ಅಲ್ಲಿ ಹೋಗಿದ್ದು ಇಲ್ಲಿ ಬಂದು ಮಲ್ಕೊಬಿಟ್ಟ ನೋಡಿ. ಹೆಂಗೆ ನಮ್ಮ ಬೈರ ಈಗ್ಲಿಂದನೇ ಫುಲ್ ಟ್ರೈನ್ ಅಪ್ ಆಗ್ಬಿಟ್ಟವನೆ. ಬರ್ತಾನೆ ಬೈರಾ, ಬಾಯ್. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಹೊಸ ಗಿಫ್ಟ್ ಬೈರಂಗೆ. ಬಾಮೈಲಿ ಏನೋ ಬ್ಲಾಕ್ ಬೆಲ್ಟ್ ತಂದವ್ರು ನೋಡಿ. ಚಿನಿ ಇರಮ್ಮ ಆಗ್ತದ ಅವನ್ಗೆ? ಲೂಸ್ ಆಗಲ್ವಾ? ಟೈಟ್ ಮಾಡ್ಕೋಬೋದಾ? ಗೈಸ್, ಬೈರನ್ನ ಮನೆ ಕರ್ಕೊ ಬಂದ್ಬಿಟ್ಟು ಮಲ್ಕೊಬಿಟ್ಟಿದ್ದೆ. ನನ್ನ ಮಲ್ಗಿದ್ದು ಎದೊಳಷ್ಟರಲ್ಲಿ ಒಂದು ರೌಂಡ್ ಜೋರಾಗಿ ಮಳೆ ಬಂದ್ಬಿಟ್ಟೆ ನಿಂತೋಗ್ಬಿಟ್ಟೈತೆ. ಸೊ ಇವಾಗ ಬೈರನ್ಗೆ ಊಟ ಮಾಡಿಸುವ ಸಮಯ. ಫಸ್ಟ್ ಟೈಮು ರಾಯಲ್ ಕೆನಲ್ ತಿನ್ನಿಸ್ತಾ ಇದ್ದೀನಿ, ಅದು ಕೂಡ ಬೌಲಲ್ಲಿ. ಇಷ್ಟು ದಿನ ಪ್ಲೇಟಲ್ಲಿ ಸಿರ್ಲಾಕ್ ತಿಂತಿದ್ದ. ಏನು ಮಾಡ್ತಾನೋ ಗೊತ್ತಿಲ್ಲ, ಈಗ ತಿಂತಾನೋ ತಿನ್ನಲ್ವೋ. ಅವರೊಂದು ಚಿಕ್ಕ ಮುಷ್ಟಿ ಅಂತಂದ್ರು, ಅದಕ್ಕೆ ನಿನ್ನ ಕೈಲಿ ಮುಷ್ಟಿ ಹಾಕ್ಸ್ತಿರೋದು. ಫಸ್ಟ್ ಇಷ್ಟು ತಿಂತಾನ ನೋಡೋಣ ಗೈಸ್. ಹೆಂಗೈತೆ ನೋಡಿ ಊಟ. ಇವಾಗ ಇದನ್ನು ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನೆ ಹಾಕಬೇಕು, ಅದು ದಪ್ಪ ಆಗುತ್ತಂತೆ. ಥಿಂಕ್ ಇಷ್ಟು ನೀರು ಸಾಕು ಅನ್ಕೋತೀನಿ. ಬೆಳಗ್ಗೆ 12 ಗಂಟೆಲಿ ಊಟ ಮಾಡಿದ್ದು, 6 ಗಂಟೆ ಆಯ್ತಾ ಬಂತು. ಅಣ್ಣಂಗೆ ಹೊಟ್ಟೆ ಹಸ್ಬಿಟ್ಟೈತೆ, ಅದಕ್ಕೇನೆ ರೌಂಡ್ ಹಾಕ್ತಾವ್ ನಮ್ಮ ಸುತ್ತ. ಏನಿದು ಅಂತ ನೋಡ್ತಾವನಿ. ನೀರೇನಾರು ಜಾಸ್ತಿ ಹಾಕ್ಬಿಟ್ನಾ? ಬಾಲ್ ಒಳಗಡೆ ಬಿದ್ದೋಗ್ಬಿಟ್ಟೆ ಕಣಪ್ಪ. ಗೈಸ್, ಮೊನ್ನೆ ಹಿಂಗೆ ತಿನ್ನಕ್ ಹೋಗ್ಬಿಟ್ಟು ಸಿರ್ಲಕ್ ಒಳಗಡೆ ಬಿದ್ದೋಗ್ಬಿಟ್ಟಿದ್ದ ಒಂದ್ ಕಾಲ್ ಎತ್ಕೊಂಡು. ಇವಾಗ ಫುಡ್ನ ಬರೀ ನೀರ್ ಕುಡ್ದ್ಬಿಟ್ಟು ಇನ್ ಫುಡ್ನ ಹಂಗೆ ಮಡಗ್ಬಿಟ್ಟವನೆ ಗೈಸ್. ನಾನು 1 ನಿಮಿಷ ನೆನೆ ಹಾಕಿದೆ, ಮೇ ಬಿ ಅದು ಒಂದು 10 ನಿಮಿಷ ನೆನೆ ಹಾಕ್ಬೇಕು ಅಂತ ಅನ್ಸುತ್ತೆ. ಫುಲ್ ಅದು ಮೆತ್ತೆ ತರ ಆದ್ಮೇಲೆ ತಿನ್ಬೇಕು ಅಂತ ಅನ್ಸುತ್ತೆ. ಅವನು ಬರೀ ನೀರ್ ಕುಡ್ದ. ಇವತ್ತೇ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದ್ಮೇಲೆ ಅವನು ಅಷ್ಟೊಂದು ನೀರ್ ಕುಡ್ದಿದ್ ನೋಡಿದ್ದು. ಇಷ್ಟ ದಿನ ಸಿರ್ಲಾಕ್ ತಿನ್ಬಿಟ್ಟು ಒಂದ್ 2 ಸ್ಪೂನ್ ನೀರ್ ಕುಡಿತಿದ್ದು ಹೆಚ್ಚು ಅವನು. ಸೊ ಇವತ್ತು ಅಷ್ಟೊಂದು ನೀರ್ ಕುಡಿದ್ಬಿಟ್ಟವನೆ.
ಆಯ್ ಬೈರು ಬೈಲಿ ಹೊಟ್ಟೆ ತುಂಬಾ ರಾಯಲ್ ಕೆನನ್ ತಿನ್ಬಿಟ್ಟ ಗೈಸ್. ಅದಕ್ಕೆ ನೋಡಿ ಇವಾಗ ಆರಾಕ ಮಲ್ಗೋನೆ. ಏ ಚಿನ್ನು ಬಾರು ಇಲ್ಲಿ. ಏಯ್ ಎದಳು ಜಾಸ್ತಿ ಹಾಕ್ಬೇಡ. ಯಾಕೆ ಮುನ್ಸ್ಕೊಂಡಿದ್ದೇನೆ ನನ್ ಜೊತೆ ಬೆಳಗ್ಗೆ ತರಿ ನಗ್ತಾ ಇದ್ದೆ. ಇವತ್ತು ಫುಲ್ ಟಯರ್ಡ್ ಆಗ್ಬಿಟ್ಟವನೆ ಅವನು. ಭಾಗ್ಯ ಮನೇಲಿ ಮತ್ತೆ ಅಲ್ಲಿ ಹಾಸ್ಪಿಟಲ್ ಎಲ್ಲ ಹೋಗಿದ್ನಲ್ಲ, ಅಲ್ಲೆಲ್ಲ ಆಟ ಆಡ್ಬಿಟ್ಟ ಚೆನ್ನಾಗಿ. ಈ ದೃಷ್ಟಿ ತಗೊಡ್ತೀನಿ. ಇಲ್ಲಿ ಈ ಕಡೆ ತಿರುಗು, ಈ ಕಡೆ ತಿರುಗು ಚಿನ್ನಿ. ಇಲ್ಲಿ ನೋಡಮ್ಮ, ಅಲ್ಲಿ ಮಡ್ಗು ಬೈರು ಈ ಕಡೆ ನೋಡು. ಇಲ್ಲಿ ನೋಡು, ಹೊಡಿತೀನಿ ಇವಾಗ. ಕೂಚು ಇಲ್ಲೇ ಕೂಚು. ಓ ಜಾಸ್ತಿ ನೋಡ್ಕೆ ಬಂದ್ಬಿಡ್ತು, ದೃಷ್ಟಿ ಆಗ್ಬಿಟ್ಟೈತೆ ಗೈಸ್ ನಮ್ ಬೈರನ್ಗೆ. ಬೈರು ಚಿನ್ನು ಬೈರು ಬಾರ ಇನ್ನೊಂದು. ಏನಿವತ್ತು ಇಷ್ಟು ನಿದ್ದೆ ಮಾಡ್ತಾ ಇದೀಯ ನೀನು? ಓಯ್ ಗೈಸ್ ಇವಾಗ ನಮ್ಮ ಬೈರನ್ಗೆ ಶಾಂಪು ಹಾಕ್ಬಿಟ್ಟು ಕ್ಲೀನ್ ಮಾಡಬೇಕು. ಸೊ ಊಟಕ್ಕೂ ಮುಂಚೆ ಒಂದ್ಸತಿ ಕ್ಲೀನ್ ಮಾಡೋಣ ಇವತ್ತು ಅಂತ ಅನ್ಕೊಂಡಿದೀನಿ. ಡೈಲಿ ಏನು ಕ್ಲೀನ್ ಮಾಡಂಗಿಲ್ಲ, ವಾರಕ್ಕೆ ಒಂದ್ಸತಿ ಡ್ರೈ ಶಾಂಪು ಹಾಕ್ಬಿಟ್ಟು ಕ್ಲೀನ್ ಮಾಡಕ್ಕೆ ಹೇಳಿದ್ದಾರೆ. ಆ್ಯಂಡ್ ನಮ್ಮ ಬೈರನ್ ಬಗ್ಗೆ ಡಾಕ್ಟರ್ ಏನು ಹೇಳಿದ್ರು ಅಂತ ಹೇಳಲಿಲ್ಲಲ್ವ ನಿಮಗೆ. ಅವನು ಆರೋಗ್ಯವಾಗಿದ್ದಾನಂತೆ, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು 830 ಗ್ರಾಮು 850 ಗ್ರಾಮು ಇದ್ದಾನೆ. ಆ್ಯಂಡ್ ಇವನು 3ನೇ ಪಪ್ಪಿ ಆಗಿರೋದ್ರಿಂದ, ಅಂದರೆ ಹುಟ್ಟಬೇಕಾದ್ರೆ ಇವನು 3ನೇ ಮರಿ ಇವನು. ಸೊ ಸ್ವಲ್ಪ ಇನ್ನು ಚೈಲ್ಡ್ ಥರ ಆಡ್ತಾನೆ. ಇನ್ನೂ ದೊಡ್ಡವನಾಗಬೇಕು, ಆಮೇಲೆ ಇಂಜೆಕ್ಷನ್ ಹಾಕೋಣ, ಇನ್ನೊಂದು 10 ದಿನ ಬಿಟ್ಕೊಂಡು ಕರ್ಕೊಬನ್ನಿ ಅಂತಂದರು. ಸೊ ಸಿಕ್ಕಾಪಟ್ಟೆ ಖರ್ಚು ಬೀಳುತ್ತೆ ಗೈಸ್. ನಾನು ಅಂದ್ಕೊಂಡಿದ್ದೆ ಏನೊಂದು ಅಷ್ಟೊಂದೇನು ಬಿಡಲ್ಲ ಅಂತ. ಬಟ್ ಸ್ಟಾರ್ಟಿಂಗಲ್ಲೇ ಈಗಲೇ ಇವನು ನಮ್ಮ ಮನೆಗೆ ಬಂದಾಗಿಂದ ಒಂದು ವಾರಕ್ಕೆ 2,000 ಖರ್ಚು ಬಂತು ನನಗೆ. ಹೋಗ್ತಾ ಸ್ವಲ್ಪ ಇಂಜೆಕ್ಷನ್ನು ಅದೆಲ್ಲ, ಇನ್ನು 3 ಇಂಜೆಕ್ಷನ್ ಮಾಡಿಸ್ಬೇಕು ಇವನಿಗೆ. ಅದೆಲ್ಲ ಕಡಿಮೆ ಆಗ್ತಾ ಇದ್ದಂಗೆ ಸ್ವಲ್ಪ ಖರ್ಚು ಕಡಿಮೆ ಪಡ್ಬೋದು ನಾವು. ಬಟ್ ಬೇರೆ ಡಾಗ್ಸ್ ಕಂಪೇರ್ ಮಾಡಿದ್ರೆ ಇನ್ನೂ ಸ್ವಲ್ಪ ಕಡಿಮೆ ಬೀಳುತ್ತೆ. ಬಿಕಾಸ್ ಇವ್ನು ಸ್ವಲ್ಪ ತಿಂತಾನಲ್ವಾ, ಅದರಿಂದ ಆ ದುಡ್ಡು ಉಳಿದಿದ್ದ ದುಡ್ಡಲ್ಲಿ ಇವನ್ನ ಗ್ರೂಮಿಂಗಿಗೆ ಖರ್ಚು ಮಾಡಬೇಕಾಗುತ್ತೆ. ಸೊ ಆ ರೀತಿ. ಸೊ ಇವಾಗ ಕ್ಲೀನಾಗಿ ಮಾಡೋಣ ಅಂತಂದ್ರೆ ನೋಡಿ, ಈ ಥರ ಹಿಂಗೆ ಪಳ್ಪಳ್ಳಂಗೆ ಆಡ್ತವನೆ. ಆ ಗೆಜ್ಜೆ ಬೇರೆ ಕಟ್ಟಿರೋದಕ್ಕೂ ಅದಕ್ಕೂ. ಐ ಬಾರ ಇಲ್ಲಿ, ಬೈರಾ ಬಾ 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 ಬಾ. ಕ್ಲೀನಾಗಿ ಇವಾಗ ರೆಡಿ ಮಾಡ್ತೀನಿ. ಸೊ ನೋಡಿದ್ರಲ್ಲ, ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ನಿಮ್ಗೇನಾದರೂ ಒನ್ ಡೇ ವಿತ್ ಬೈರಾ ಅಥವಾ ಟೇಕಿಂಗ್ ಕೇರ್ ಆಫ್ ಬೈರಾ, ಇವನ್ನ ಹೇಗೆ ಟೇಕ್ ಕೇರ್ ಮಾಡ್ತೀವಿ ಅಥವಾ ಇವನ ರೂಟೀನ್ ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಮುಂದಿನ ದಿನಗಳಲ್ಲಿ ಮಾಡುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.